ಹಲೋ ಸ್ನೇಹಿತರೆ, ಎಲ್ಲರಿಗೂ ವಿಸ್ಮಯ ಕ್ಷಣ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನೀವೆಂದಾದರೂ ಇಂತಹ ಒಂದು ಪ್ರಾಣಿಯನ್ನು ನೋಡಿದ್ದೀರಾ? ಈ ಸಮುದ್ರ ಜೀವಿಯು ಇತ್ತೀಚಿನ ದಿನದಲ್ಲಿ ಭಾರಿ ವೈರಲ್ ಆಗಿದೆ. ಯಾಕಾಗಿ ಮತ್ತು ಅದರ ವಿಶೇಷತೆ ಏನು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆಯವರೆಗೆ ನೋಡಿ. ಪ್ರಪಂಚದ ವಿವಿಧೆಡೆ ಡೂಮ್ಸ್ಡೇ ಫಿಶ್ ಎಂದು ಕರೆಯಲ್ಪಡುವ ಅಪರೂಪದ ಸಮುದ್ರ ಪ್ರಾಣಿಯೊಂದು ಆಸ್ಟ್ರೇಲಿಯಾದ ಕರಾವಳಿಯಲ್ಲಿ ಕಾಣಿಸಿಕೊಂಡಿದೆ. ಇದನ್ನು ಜಗತ್ತಿನ ವಿವಿಧ ಪ್ರದೇಶಗಳಲ್ಲಿ ಡೂಮ್ಸ್ಡೇ ಫಿಶ್ ಎಂದೇ ಕರೆಯುತ್ತಾರೆ. ಈ ಅಪರೂಪದ ಸಮುದ್ರ ಜೀವಿಯನ್ನು ವರಾ ಫಿಶ್ ಎಂದು ಕೂಡ ಕರೆಯುತ್ತಾರೆ. ಇದು ಕರಾವಳಿ ತೀರದಲ್ಲಿ ಕಾಣಲು ಸಿಗುವುದು ತುಂಬಾ ಅಪರೂಪ. ಆದರೂ ಆಸ್ಟ್ರೇಲಿಯಾದ ತಿವಿ ದ್ವೀಪದ ಸಮುದ್ರ ಸಾಹಸಿಯಾದ ಕರ್ಟಿಸ್ ಫಿಟರಿಸನ್ ಅವರಿಗೆ ಈ ವರಾ ಫಿಶ್ ಕಾಣಲು ಸಿಕ್ಕಿದ್ದು, ಅವರು ಅದನ್ನು ಕೈಯಲ್ಲಿ ಹಿಡಿದುಕೊಂಡು ನಿಂತಿರುವ ಫೋಟೋವನ್ನು ಆಸ್ಟ್ರೇಲಿಯಾ ಟಿವಿ ಸಾಮಾಜಿಕ ಜಾಲತಾಣ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದೆ. ಈ ತಿವಿ ದ್ವೀಪವು ಆಸ್ಟ್ರೇಲಿಯಾ ಉತ್ತರ ಪ್ರದೇಶವಾದ ಡಾರ್ವಿನ್ನಿಂದ 80 ಕಿಲೋಮೀಟರ್ ದೂರದಲ್ಲಿದೆ. ಆಸ್ಟ್ರೇಲಿಯಾದ ಮ್ಯೂಸಿಯಂ ಪ್ರಕಾರ ಈ ವರಾ ಫಿಶ್ಗಳು ಉಷ್ಣವಲಯದ ಪ್ರದೇಶಗಳಲ್ಲಿ 20 ಮೀಟರ್ನಿಂದ 200 ಮೀಟರ್ ಆಳದಲ್ಲಿ ವಾಸ ಮಾಡುತ್ತವೆ. ಇವುಗಳು ಸುಮಾರು 9 ಮೀಟರ್ನಷ್ಟು ಉದ್ದ ಬೆಳೆಯುತ್ತದೆ. ಆದರೆ ಮೇಲ್ಮೈನಿಂದ ನೋಡಿದಾಗ ಹಾವುಗಳಂತೆ ಕಾಣಿಸುತ್ತವೆ. ಕೆಲವೊಮ್ಮೆ ಇವು ಸಮುದ್ರಗಳ ಮೇಲ್ಮೈನಲ್ಲಿ ಕಾಣಿಸುತ್ತವೆ. ಸ್ಥಳೀಯವಾಗಿ ಸಮುದ್ರ ಸರ್ಪಗಳ ಕಥೆಗೆ ಕಾರಣವಾಗಿದೆ. ಆದರೂ ಈ ವರಾ ಫಿಶ್ಗಳು ಕಾಣಲು ಸಿಗುವುದು ತೀರಾ ಅಪರೂಪ ಹಾಗೂ ವಿರಳ ಅಪರೂಪವಾಗಿದ್ದು, ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಅವುಗಳನ್ನು ಕಾಣಲು ಸಿಕ್ಕ ಬಗ್ಗೆ ವರದಿಯಾಗಿವೆ. ಅದರಂತೆ ಇತ್ತೀಚೆಗೆ ಅದು ಕ್ಯಾಲಿಫೋರ್ನಿಯಾ ಬೀಚ್ನಲ್ಲಿ ಕಾಣಸಿಕ್ಕಿದ್ದು ಕೆಲವರು ನೋಡಿದ ಬಗ್ಗೆ ವರದಿಯಾಗಿತ್ತು. 1901ರಿಂದಲೂ ಈ ವರಾ ಫಿಶ್ ಕೇವಲ 20 ಬಾರಿ ಮಾತ್ರ ಕಾಣಲು ಸಿಕ್ಕಿದೆ ಎಂದು ಸ್ಕ್ಯಾನ್ ಡಿಯೋಗಾದ ಕ್ಯಾಲಿಫೋರ್ನಿಯಾ ವಿಶ್ವಸಂಸ್ಥೆಯಲ್ಲಿರುವ ಸಮುದ್ರಶಾಸ್ತ್ರ ಸಂಸ್ಥೆಯೊಂದು ಹೇಳಿದೆ. ಅಮೆರಿಕ ಸಮುದ್ರ ತೀರದಲ್ಲಿ ಕಾಣಿಸಿಕೊಂಡ ಇದು ಕೇವಲ 12 ಫೀಟ್ ಎಂದರೆ 3.7 ಮೀಟರ್ ಉದ್ದವನ್ನು ಹೊಂದಿತ್ತು. ಇದನ್ನು ಇಂದಿಗೂ ಅನ್ವೇಷಣ ಎಂದೇ ಪರಿಗಣಿಸಲಾಗುತ್ತಿದೆ. ಡೂಮ್ಸ್ಡೇ ಫಿಶ್ ಎಂದೇ ಕರೆಯಲ್ಪಡುವ ಈ ವರಾ ಫಿಶ್ ಕ್ಯಾಲಿಫೋರ್ನಿಯಾದಲ್ಲಿ ಕಾಣಿಸಿಕೊಂಡ 2 ದಿನಗಳ ನಂತರ ಲಾಸ್ ಏಂಜಲೀಸ್ನಲ್ಲಿ ಭೂಕಂಪ ಸಂಭವಿಸಿತ್ತು. ಆದರೆ ಸಮುದ್ರದಾಳದಲ್ಲಿ ವಾಸ ಮಾಡುವುದರಿಂದ ಅವುಗಳನ್ನು ಕಾಣಲು ಸಿಗುವುದು ಅತಿ ಅಪರೂಪ. ಅವುಗಳು ಬೆಳ್ಳಿಯ ರಿಬ್ಬನ್ನಂತೆ ಕಾಣಿಸುತ್ತವೆ. ಈ ಅಪರೂಪ ಸಮುದ್ರ ಜೀವಿ ಕಾಣಿಸಿಕೊಂಡಾಗಲೆಲ್ಲ ಅಲ್ಲಿ ಏನಾದಂಥದ್ದು ಪ್ರಾಕೃತಿಕ ವಿಕೋಪದಂತಹ ಕೆಟ್ಟ ಅನಾಹುತ ಸಂಭವಿಸಿದೆಯಂತೆ. ಹೀಗಾಗಿ ಈ ಸಮುದ್ರ ಜೀವಿ ಭೂಕಂಪನ ಅಥವಾ ಇನ್ಯಾವುದೋ ಇದೇ ರೀತಿಯ ಅನಾಹುತವನ್ನು ತರುತ್ತದೆ ಎಂದು ಪ್ರಪಂಚದ ಕೆಲ ಪ್ರದೇಶಗಳ ಜನ ನಂಬುತ್ತಾರೆ. ಫ್ಲೋರಿಡಾ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟರಿ ಪ್ರಕಾರ ಜಪಾನಿನ ಜಾನಪದವು ಈ ಸಮುದ್ರ ಜೀವಿಯನ್ನು ದುರಂತದ ಮುನ್ಸೂಚನೆ ಎಂದು ಕರೆಯುತ್ತಾರೆ ಮತ್ತು ಸಮುದ್ರ ರಾಕ್ಷಸರ ಪ್ರಾಚೀನ ಕಥೆಗಳಿಗೂ ಇವುಗಳಿಗೂ ಸಂಪರ್ಕ ಕಲ್ಪಿಸಲಾಗಿದೆ. ಹಾಗೆಯೇ ಕ್ಯಾಲಿಫೋರ್ನಿಯಾದಲ್ಲಿ ಈ ಮೀನು ಕಾಣಿಸಿಕೊಂಡ 2 ದಿನಗಳ ನಂತರ ಅಲ್ಲಿ ಭೂಕಂಪನ ಸಂಭವಿಸಿತ್ತು. ವರಾ ಫಿಶ್ ಆಗಸ್ಟ್ 10ರಂದು ಕಾಣಿಸಿಕೊಂಡಿದ್ದಾರೆ. ಆಗಸ್ಟ್ 12ರಂದು ಭೂಕಂಪನ ಸಂಭವಿಸಿತ್ತು. ಅದು ಜನರ ನಂಬಿಕೆಯಷ್ಟೇ, ಅದಕ್ಕೂ ಇದಕ್ಕೂ ಸಂಬಂಧವಿಲ್ಲ ಎಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ಈ ಅಪರೂಪದ ಜೀವಿಗಳು ತಮ್ಮ ಹಾವಿನಂತಿರುವ ನೋಟಕ್ಕೆ ಹೆಸರುವಾಸಿಯಾಗಿದೆ ಮತ್ತು 1000 ಮೀಟರ್ ಆಳದಲ್ಲಿ ಈಜಬಲ್ಲದು. ಸಾಮಾನ್ಯವಾಗಿ ಅವು ನಿಷ್ಕ್ರಿಯ ಫೀಡರ್ಗಳಾಗಿವೆ. ಸಣ್ಣ ಮತ್ತು ಕ್ರಿಲ್ ಸಮುದ್ರ ಜೀವಿಗಳಾದ ಏಡಿ, ಚಿಪ್ಪು ಮೀನುಗಳು, ಸಿಗಡಿ ಮತ್ತು ನಳ್ಳಿಗಳನ್ನು ಸೇವಿಸುತ್ತದೆ. ಈ ಡೂಮ್ಸ್ಡೇ ಮೀನಿನ ದತ್ತಕತೆ. ಡೂಮ್ಸ್ಡೇ ಫಿಶ್ ಎಂದರೆ ಅಡ್ಡ ಹೆಸರು. ಹಲವಾರು ಜಾನಪದ ಸಂಪ್ರದಾಯಗಳು ಮತ್ತು ಕಥೆಗಳಲ್ಲಿ ಸ್ವಂತ ಪ್ರಕಟವಾಗಿದೆ. ವಿಶೇಷವಾಗಿ ಜಪಾನ್ನಲ್ಲಿ ಡೂಮ್ಸ್ಡೇ ಸುನಾಮಿ ಮತ್ತು ಭೂಕಂಪಂತಹ ವಿಪತ್ತುಗಳು ಸೂಚಿಸುತ್ತವೆ ಎಂದು ನಂಬಲಾಗಿದೆ. 2011ರಲ್ಲಿ ಸಂಭವಿಸಿದ ಹಾನಿಕಾರಕ ತೊಹೋಕೋ ಭೂಕಂಪದ ಮೊದಲು ವೋರ್ವಿಗ್ನ ದೃಶ್ಯಗಳು ಒಂದು ಘಟನೆಯ ವರದಿಯಾಗಿದೆ ಎಂದು ತಿಳಿದು ಬಂದಿದೆ. ಅದೇಗೋ ಅನೇಕ ಜನರು ಈ ಮೀನುಗಳು ಮುಂಬರುವ ವಿಪತ್ತುಗಳಿಗೆ ಸಂಪರ್ಕಿಸುತ್ತಾರೆ. ಸ್ಕ್ರೀಪ್ ಇನ್ಸ್ಟಿಟ್ಯೂಷನ್ ಆಫ್ ಓಫಿಯೋಗ್ರೋನಫಿಯಿಂದ ಜಕಾರಿ ಹೈಪ್ನಂತಹ ತಜ್ಞರು ಈ ಹಕ್ಕುಗಳನ್ನು ಬೆಂಬಲಿಸಲು ಮತ್ತು ಸಾಬೀತುಪಡಿಸಲು ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲ ಎಂದು ಉಲ್ಲೇಖಿಸಿದ್ದಾರೆ. ಅವರು ಮತ್ತಷ್ಟು ವಿವರಿಸುತ್ತಾರೆ. ಅವರು ಡೂಮ್ಡೇ ಮೀನು ಅಥವಾ ಕೆಟ್ಟ ಶಕುನ ಎಂದು ಈ ಆಲೋಚನೆ ಇದೆ, ನಿಜವಾಗಿಯೂ ಯಾವುದೇ ಪರಸ್ಪರ ಸಂಬಂಧವಿಲ್ಲವೆಂದು ತೋರುತ್ತಿದೆ ಎಂದು ಹೇಳುತ್ತಿದ್ದಾರೆ. ಸಮುದ್ರದಲ್ಲಿ ಅನ್ಯ ಜೀವಿ ಗ್ರಹಗಳಂತೆ ಕಾಣುವ ಅಪರೂಪದ ಜೀವಿಯನ್ನು ಗಾಳ ಹಾಕಿ ಮೀನು ಹಿಡಿಯುವವರು ಸಮುದ್ರದಿಂದ ಹೊರಕ್ಕೆ ಎಳೆದಿದ್ದಾರೆ. ಇದು ಅನಾವಶ್ಯಕವಾಗಿ ಕಾಣಿಸಬಹುದು. ಇದು ವಾಸ್ತವವಾಗಿ ವರ್ಫಿಶ್ ಆಗಿದೆ. ಪ್ರಪಂಚದ ಕೆಲವು ಭಾಗಗಳಲ್ಲಿ ವರ್ಫಿಶ್ ಅನ್ನು ಡೂಮ್ಡೇ ಮೀನು ಎಂದು ಕರೆಯುತ್ತಾರೆ ಮತ್ತು ಮುಂಬರುವ ಭಯಾನಕ ಘಟನೆಗಳನ್ನು ಸೂಚಿಸುತ್ತದೆ ಎನ್ನಲಾಗುತ್ತಿದೆ. ಡೂಮ್ಡೇ ಮೀನುಗಳು ಬೃಹತ್ 9 ಮೀಟರ್ ಉದ್ದಕ್ಕೆ ಬೆಳೆಯಬಹುದು ಎನ್ನಲಾಗುತ್ತಿದೆ. ಇದನ್ನು ಟಿವಿ ಐಸ್ಲ್ಯಾಂಡ್ ಅಡ್ವೆಂಚರ್ ಕರ್ಟಿಸ್ ಫೀಟರ್ಸ್ನಲ್ಲಿ ಅವರು ಇಳಿಸಿದವರು. ಅವರು ಫೇಸ್ಬುಕ್ನಲ್ಲಿ ಫಿಶಿಂಗ್ ಆಸ್ಟ್ರೇಲಿಯಾ ಟಿವಿಯಲ್ಲಿ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ಟಿವಿ ದ್ವೀಪಗಳು NTಯಲ್ಲಿ ಡಾರ್ವಿನ್ನಿಂದ 80 ಕಿಲೋಮೀಟರ್ ದೂರದಲ್ಲಿದೆ. ಆಸ್ಟ್ರೇಲಿಯಾದ ಮ್ಯೂಸಿಯಂ ಪ್ರಕಾರ ಅವರು 20 ಮೀಟರ್ ಮತ್ತು 200 ಮೀಟರ್ ನಡುವಿನ ಆಳದ ಉಷ್ಣವಲಯದ ಪ್ರದೇಶಗಳಲ್ಲಿ ವಾಸಿಸುತ್ತವೆ ಎನ್ನಲಾಗುತ್ತಿದೆ.
ಮ್ಯೂಸಿಯಂ ಹೇಳುವಂತೆ ಕಡಲ ತೀರಗಳಲ್ಲಿ ವರ್ಫಿಶ್ ಅನ್ನು ಜನರು ಹೆಚ್ಚಾಗಿ ನೋಡುತ್ತಾರೆ. ಇತ್ತೀಚೆಗೆ ಡಾರ್ವಿನ್ನಿಂದ ಸುಮಾರು 80 ಕಿಲೋಮೀಟರ್ಗಳಷ್ಟು ದೂರದಲ್ಲಿರುವ ಆಸ್ಟ್ರೇಲಿಯಾದ ಟಿವಿ ದ್ವೀಪದಲ್ಲಿನ ಮೆಲ್ವಿಲೈ ದ್ವೀಪದಲ್ಲಿ ಡೂಮ್ಸ್ಡೇ ಫಿಶ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಅಪರೂಪದ ವರ್ಫಿಶ್ ಅನ್ನು ಹಿಡಿಯಲಾಯಿತು. ಟಿವಿ ಐಸ್ಲ್ಯಾಂಡ್ ಅಡ್ವೆಂಚರ್ಸ್ ನಾಯಕ ಕರ್ಟಿಸ್ ಪೀಟರ್ಸನ್ ಅವರು ಮೂನ್ಲೈಟ್ ಫಿಶಿಂಗ್ ಟ್ರಿಪ್ನಲ್ಲಿ ಈ ವಿಸ್ಮಯಕಾರಿ ಪ್ರಾಣಿಯನ್ನು ಸೆರೆ ಹಿಡಿದಿದ್ದಾರೆ. ಈ ಬೆರಗುಗೊಳಿಸಿರುವ ಬೆಳ್ಳಿ ಬಣ್ಣದ ರಿಬ್ಬನ್ನಂತೆ ಕಾಣುವ ಮೀನು 9 ತಿಂಗಳವರೆಗೆ ಬೆಳೆಯುತ್ತದೆ ಮತ್ತು ಮಾನವ ಜನಸಂಖ್ಯೆಯಿಂದ ಅಪರೂಪವಾಗಿ ಕಂಡುಬರುತ್ತದೆ. ಇದು ಸಾಮಾನ್ಯವಾಗಿ ಆಳವಾದ ಸಮುದ್ರದಲ್ಲಿ ಆವಾಸಸ್ಥಾನವನ್ನು ಹೊಂದಿರುತ್ತದೆ. ಆಸ್ಟ್ರೇಲಿಯಾದ ಮ್ಯೂಸಿಯಂ ಪ್ರಕಾರ ಈ ವರ ಫಿಶ್ಗಳು ಉಷ್ಣವಲಯದ ಪ್ರದೇಶಗಳಲ್ಲಿ 20 ಮೀಟರ್ನಿಂದ ಹಿಡಿದು 200 ಮೀಟರ್ ವಲಯದಲ್ಲಿ ವಾಸ ಮಾಡುತ್ತವೆ. ಅವುಗಳು ಸುಮಾರು 9 ಮೀಟರ್ನಷ್ಟು ಉದ್ದ ಬೆಳೆಯುತ್ತವೆ. ಆದರೆ ಮೇಲ್ಮೈನಿಂದ ನೋಡಿದಾಗ ಹಾವುಗಳಂತೆ ಕಾಣಿಸುತ್ತವೆ. ಕೆಲವೊಮ್ಮೆ ಇವು ಸಮುದ್ರಗಳ ಮೇಲ್ಮೈನಲ್ಲಿ ಕಾಣಿಸುತ್ತವೆ. ಸ್ಥಳೀಯವಾಗಿ ಸಮುದ್ರ ಸಂಪರ್ಕಗಳ ಕಥೆಗೆ ಕಾರಣವಾಗಿದೆ. ಆದರೂ ಈ ವರ ಫಿಶ್ಗಳು ಕಾಣಲು ಸಿಗುವುದು ತೀರಾ ಅಪರೂಪ ಹಾಗೂ ಅತಿ ವಿರಳ. ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಅವುಗಳು ಕಾಣಲು ಸಿಕ್ಕ ಬಗ್ಗೆ ವರದಿಯಾಗಿವೆ. ಅದರಂತೆ ಇತ್ತೀಚೆಗೆ ಅದು ಕ್ಯಾಲಿಫೋರ್ನಿಯಾ ಬೀಚ್ನಲ್ಲಿ ಕಾಣಿಸಿದ್ದನ್ನು ಕೆಲವರು ನೋಡಿದ ಬಗ್ಗೆ ವರದಿಯಾಗಿತ್ತು. 1901ರಿಂದಲೂ ಈ ವರ ಫಿಶ್ ಕೇವಲ 20 ಬಾರಿ ಮಾತ್ರ ಕಾಣಲು ಸಿಕ್ಕಿದೆ ಎಂದು ಒಂದು ಸಂಸ್ಥೆ ಹೇಳಲಾಗಿದೆ. ಅಮೆರಿಕದ ಸಮುದ್ರ ತೀರದಲ್ಲಿ ಕಾಣಿಸಿಕೊಂಡ ಇದು ಕೇವಲ 12 ಫೀಟ್ ಎಂದರೆ 3.7 ಮೀಟರ್ ಉದ್ದವನ್ನು ಹೊಂದಿತ್ತು. ಇದನ್ನು ಇಂದಿಗೂ ಆಕರ್ಷಕ ಅನ್ವೇಷಣೆ ಎಂದೇ ಪರಿಗಣಿಸಲಾಗುತ್ತದೆ. ಡೂಮ್ಸ್ಡೇ ಫಿಶ್ ಎಂದೇ ಕರೆಯಲ್ಪಡುವ ಈ ವರ ಫಿಶ್ ಕ್ಯಾಲಿಫೋರ್ನಿಯಾದಲ್ಲಿ ಕಾಣಿಸಿಕೊಂಡ 2 ದಿನಗಳ ನಂತರ ಲಾಸ್ ಏಂಜಲೀಸ್ನಲ್ಲಿ ಭೂಕಂಪ ಸಂಭವಿಸಿತ್ತು. ಆದರೆ ಸಮುದ್ರ ದಾಳದಲ್ಲಿ ವಾಸ ಮಾಡುವುದರಿಂದ ಅವುಗಳು ಕಾಣಲು ಸಿಗುವುದು ಅತಿ ಅಪರೂಪ. ಇವುಗಳು ಬೆಳ್ಳಿಯ ರಿಬ್ಬನ್ನಂತೆ ಕಾಣಿಸುತ್ತದೆ. ಈ ಅಪರೂಪದ ಸಮುದ್ರ ಜೀವಿ ಕಾಣಿಸಿಕೊಂಡಾಗಲೆಲ್ಲ ಅಲ್ಲಿ ಏನಾದರೂ ಒಂದು ಪ್ರಾಕೃತಿಕ ವಿಕೋಪದಂತಹ ಕೆಟ್ಟ ಅನಾಹುತ ಸಂಭವಿಸಿದೆಯಂತೆ. ಹೀಗಾಗಿ ಈ ಸಮುದ್ರ ಜೀವಿ ಭೂಕಂಪನ ಅಥವಾ ಇನ್ಯಾವುದೋ ಇದೇ ರೀತಿಯ ಅನಾಹುತವನ್ನು ತರುತ್ತದೆ ಎಂದು ಪ್ರಪಂಚದ ಕೆಲ ಪ್ರದೇಶಗಳ ಜನರು ನಂಬುತ್ತಾರೆ. ಫ್ಲೋರಿಡಾ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟರಿ ಪ್ರಕಾರ ಜಪಾನಿನ ಜಾನಪದವು ಈ ಸಮುದ್ರ ಜೀವಿಯನ್ನು ದುರಂತದ ಮುನ್ಸೂಚನೆ ಎಂದು ಕರೆಯುತ್ತಾರೆ ಮತ್ತು ಸಮುದ್ರ ರಾಕ್ಷಸರ ಪ್ರಾಚೀನ ಕಥೆಗಳಿಗೂ ಇವುಗಳಿಗೂ ಸಂಪರ್ಕ ಕಲ್ಪಿಸಲಾಗಿದೆ. ಹಾಗೆ ಕ್ಯಾಲಿಫೋರ್ನಿಯಾದಲ್ಲಿ ಈ ಮೀನು ಕಾಣಿಸಿಕೊಂಡ 2 ದಿನಗಳ ನಂತರ ಅಲ್ಲಿ ಭೂಕಂಪನ ಸಂಭವಿಸಿತಂತು. ವರ ಫಿಶ್ ಆಗಸ್ಟ್ 10ರಂದು ಕಾಣಿಸಿಕೊಂಡಿದ್ದಾರೆ ಎಂದು ವರದಿಯಾಗಿತ್ತು. ಆಗಸ್ಟ್ 12ರಂದು ಭೂಕಂಪನ ಸಂಭವಿಸಿತ್ತು. ಇದು ಜನರ ನಂಬಿಕೆಯಷ್ಟೇ, ಅದಕ್ಕೂ ಇದಕ್ಕೂ ಸಂಬಂಧವಿಲ್ಲವೆಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ಇತ್ತೀಚೆಗೆ ಡೂಮ್ಸ್ಡೇ ಫಿಶ್ ಸುಮಾರು 80 ಕಿಲೋಮೀಟರ್ಗಳಷ್ಟು ದೂರದಲ್ಲಿರುವ ಆಸ್ಟ್ರೇಲಿಯಾದ ಟಿವಿ ದ್ವೀಪಗಳಲ್ಲಿನ ಮೆಲ್ವಿಲ್ ದ್ವೀಪದಲ್ಲಿ ಡೂಮ್ಸ್ಡೇ ಫಿಶ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಅಪರೂಪ ವರ್ಫಿಶ್ ಅನ್ನು ಹಿಡಿಯಲಾಯಿತು. ಟಿವಿ ಐಸ್ಲ್ಯಾಂಡ್ ಅಡ್ವೆಂಚರ್ಸ್ ನಾಯಕ ಕರ್ಟಿಸ್ ಪೀಟರ್ಸನ್ ಅವರು ಮೂನ್ಲೈಟ್ ಫಿಶಿಂಗ್ ಟ್ರಿಪ್ನಲ್ಲಿ ಈ ವಿಸ್ಮಯಕಾರಿ ಪ್ರಾಣಿಯನ್ನು ಸೆರೆ ಹಿಡಿದಿದ್ದಾರೆ. ಈ ಬೆರಗುಗೊಳಿಸುವ ಬೆಳ್ಳಿ ಬಣ್ಣದ ರಿಬ್ಬನ್ನಂತೆ ಕಾಣುವ ಮೀನು 9 ತಿಂಗಳವರೆಗೂ ಬೆಳೆಯುತ್ತದೆ ಎಂದು ಮತ್ತು ಮಾನವ ಜನಸಂಖ್ಯೆಯಿಂದ ಅಪರೂಪವಾಗಿ ಕಂಡುಬರುತ್ತದೆ. ಇದು ಸಾಮಾನ್ಯವಾಗಿ ಆಳದ ಸಮುದ್ರದಲ್ಲಿ 20ರಿಂದ 200 ಮೀಟರ್ ಆಳದಲ್ಲಿ ವಾಸಿಸುತ್ತದೆ ಎಂದು ಹೇಳಲಾಗುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. Please like, share and subscribe our channel for more videos.